ಈ ದಿನ ನಾವು ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೇತನವನ್ನು ಯಾವ ರೀತಿಯಾಗಿ ನಿಗದಿಪಡಿಸೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಈ ಹಿಂದಿನ ವೀಡಿಯೋಗಳಲ್ಲಿ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿರ್ತಕ್ಕಂಥ ಈ ಹಿಂದಿನ ವೀಡಿಯೋಗಳಲ್ಲಿ ನಾನು ಪ್ರಮುಖ ಶಿಫಾರಸುಗಳು ಏನು ಮತ್ತು ಯಾವಾಗಿಂದ ಅದು ಜಾರಿ ಬರ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ಈಗ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಆಗಸ್ಟ್ 2024ರಿಂದ ಜಾರಿಗೆ ಬರುವಂತೆ ಆರ್ಥಿಕ ಒಂದು ಸೌಲಭ್ಯಗಳು ಇದು ಆಗಸ್ಟ್ 2024ರಿಂದ ಜಾರಿ ಬರ್ತಾ ಇದ್ದಾವೆ. ಇಲ್ಲಿ ಕಾಲ್ಪನಿಕವಾಗಿ 2022ರಿಂದ ನಿಗದಿಪಡಿಸ್ತಕ್ಕಂತಹ ವೇತನ ಅಂದರೆ ಕಾಲ್ಪನಿಕ ಅಂದರೆ ಏನಾಗಾದ್ರೆ ಅಂತಂದರೆ, ಕಾಲ್ಪನಿಕ ಅಂದರೆ ಇಷ್ಟೇ ಸ್ನೇಹಿತರೆ, ಏನಪ್ಪ ಅಂತಂದರೆ ವೇತನವನ್ನು ನಿಗದಿಪಡಿಸ್ತಾರೆ, ಬಟ್ ಆರ್ಥಿಕ ಸೌಲಭ್ಯಗಳು 2022ರಿಂದ ಸಿಗಲ್ಲ. ಹಾಗಾಗಿ ಕಾಲ್ಪನಿಕವಾಗಿ ಬೇಸಿಕ್ಕನ್ನು 2022ರಿಂದ ನಿಗದಿಪಡಿಸ್ತಾರೆ, ಬಟ್ ಆರ್ಥಿಕ ಸೌಲಭ್ಯಗಳನ್ನು ಈಗ ಆಗಸ್ಟ್ 2024ರಿಂದ ಕೊಡ್ತಾರೆ ಅನ್ನೋದು ಇದು ಕಾಲ್ಪನಿಕ ಅಂತ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಇದು ಈಗ ನನ್ನ ಈ ವೇತನವನ್ನು ಅಂದರೆ ಈಗ ಪಡಿತಕ್ಕಂತಹ ಬೇಸಿಕ್ಕನ್ನು ನಾನು ನನ್ನ ಹೊಸ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿಗದಿಪಡಿಸೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಒಂದು ಪೆನ್ನು ಮತ್ತು ಒಂದು ಎಕ್ಸಸೈಸನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ನಿಮ್ಮ ಬೇಸಿಕ್ಕನ್ನು ಬರಿತಾ ಬನ್ನಿ. ಹಾಗೆ ನಾನು ಯಾವುದನ್ನು ಹೇಳ್ತೀನೋ ಹಾಗೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಬನ್ನಿ. ನಿಮ್ಮ ಬೇಸಿಕ್ಕನ್ನು ನೀವು ಈಸಿಯಾಗಿ ನಿಮ್ಮ ಹೊಸ ಫಿಟ್ಮೆಂಟ್ಗೆ ನೀವು ಬದಲಾವಣೆಯನ್ನು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಸ್ನೇಹಿತರೆ. ತಗೊಳ್ಳಿ. ಹಾಗಾದರೆ ಒಂದು ಪೆನ್ನು ಮತ್ತು ಒಂದು ಎಕ್ಸಸೈಸ್ ಪೇಪರನ್ನು ತೊಗೊಂಡು ನೀವು ನಿಮ್ಮ ಕ್ಯಾಲ್ಕುಲೇಷನನ್ನು ಮಾಡ್ತಾ ಬನ್ನಿ. ಬರ್ಕೊಳ್ಳಿ. ಹಾಗಾದರೆ ನಿಮ್ಮ ಬೇಸಿಕ್ಕನ್ನು ಬರ್ಕೊಳ್ಳಿ. ಹಾಗಾಗಿ ಇಲ್ಲಿ ನಾನು ನನ್ನ ಬೇಸಿಕ್ಕನ್ನು 43,100 ಅಂತ ಬರ್ಕೊಂಡಿದ್ದೀನಿ. ನೀವು ನಿಮ್ಮ ಬೇಸಿಕ್ಕನ್ನು ಒಂದು ಪೇಪರ್ನಲ್ಲಿ ಬರ್ಕೊಳ್ಳಿ. ಅದಾದಮೇಲೆ ಆ 43,100 ರೂಪಾಯಿಗೆ 27.5% ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಅಲ್ಲಿಗೆ 27.5 ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಅಂದರೆ ಉತ್ತರ ನಿಮಗೆ ಎಷ್ಟು ಬರುತ್ತೆ? 11,853. ನೀವು ನಿಮ್ಮ ಬೇಸಿಕ್ಕೆ 27.5 ಮಲ್ಟಿಪ್ಲಿಕೇಶನ್ ಮಾಡಿ ಗುಣಾಕಾರ ಮಾಡ್ಕೊಳ್ಳಿ. ಅವಾಗ ಎಷ್ಟು ಬರುತ್ತೋ ಅಷ್ಟನ್ನು ಬರ್ಕೊಳ್ಳಿ. ಅದಾದಮೇಲೆ ಮೂರನೇ ಪಾಯಿಂಟಿಗೆ ಬನ್ನಿ. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ನಿಮ್ಮ ಬೇಸಿಕ್ ಎಷ್ಟಿದೆ? 43,100 ಅಂತ ನಾವು ಇದೆಲ್ಲ ನಿಮ್ಮ ಬೇಸಿಕ್ ಎಷ್ಟಿದೆ ನೋಡ್ಕೊಂಡು ಬರ್ಕೊಳ್ಳಿ. ಆ 43,100 ನಾನೇ ಮಾಡ್ತಾಯಿದ್ದೀನಿ. 43,100 ರೂಪಾಯಿಗೆ ನಾನು ಇಂಟು 31% ನಾನು ಮಲ್ಟಿಪ್ಲಿಕೇಶನ್ ಮಾಡ್ಕೊತಾನೆ. ಯಾವುದದು ಅಂತಂದರೆ ತುಟ್ಟಿ ಭತ್ಯೆಯನ್ನು ಮರ್ಜ್ ಮಾಡ್ತಕ್ಕಂಥದ್ದು. ಈಗ ಆಲ್ರೆಡಿ ವೇತನ ಆಯೋಗದಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾದಂತಹ ನಿರ್ದೇಶನ ಇದೆ. ಆ 31% ಮಾರ್ಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಆ 31 ಇಂಟು 43,100 ಬೇಸಿಕ್ಕಿದೆಯಲ್ಲ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ. ಬಂದ ಹತ್ರ ಉತ್ತರ ಎಷ್ಟು? 13,161. ಅದನ್ನು ಸಹಿತ ಬರ್ಕೊಳ್ಳಿ. ಅಲ್ಲಿಗೆ ಎಷ್ಟು ಇದು 3 ಪಾಯಿಂಟ್ ಆಯಿತು. ಆ 3 ಪಾಯಿಂಟ್ಗಳನ್ನು ನೀವು ಬರ್ಕೊಳ್ಳಿ. ಯಾವ್ಯಾವ್ದು 3 ಪಾಯಿಂಟು? 1 ಮತ್ತು ಇದು 2, ಇದು 3. ಇವು 3 ಪಾಯಿಂಟನ್ನು ಬರ್ಕೊಂಡು ಟೋಟಲ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ? ಇಲ್ಲಿ 68,314 ನಂದು ಬಂತು. ಹಾಗೆ ನಿಮ್ದು ಎಷ್ಟು ಬರುತ್ತೋ ಅದನ್ನು ಬರ್ಕೊಳ್ಳಿ. ಯಾವ್ಯಾವ 3? ಈ 3 ಟೋಟಲ್ ಮಾಡಿದಾಗ ಇದನ್ನು ಬರ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ನಾವು ವೇತನ ಈಗ ಇಷ್ಟು ಬಂದಿತ್ತಲ್ಲ ಅದನ್ನು ಒಂದು ಕಡೆ ಬರ್ಕೊಂಡಿರಿ, ಇಷ್ಟನ್ನು ಬರ್ಕೊಂಡಿರಿ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಪುನಃ ಹೇಗೆ ನಿಗದಿಪಡಿಸೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. 2018ರ ವೇತನ ಶ್ರೇಣಿ, 2022ರ ವೇತನ ಶ್ರೇಣಿ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ ಇಲ್ಲಿ. ಅದನ್ನು ನಾನು ಬರ್ಕೊಂಡಿದ್ದೀನಿ. ಈಗ ನಾನು ಆ ಒಂದು ವೇತನ ಶ್ರೇಣಿಯಲ್ಲಿ ಎಷ್ಟು ಇನ್ಕ್ರಿಮೆಂಟ್ ರೇಟ್ ಇದೆ ಅನ್ನೋದ್ರ ಬಗ್ಗೆ ಒಂದು ಬರ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ನಾನು ಇಲ್ಲಿ 68,314 ಬರಬೇಕಲ್ವಾ? ಈ 68,314 ಎಲ್ಲಿದೆ ಅನ್ನೋದನ್ನು ನಾವು ನೋಡೋದಾದರೆ, ಈ 68,314 ಈ ಒಂದು ವೇತನ ಶ್ರೇಣಿಯಲ್ಲಿ ಎಲ್ಲಿ ಬರುತ್ತೆ ಅಂತ ನಾನು ಗುರ್ತು ಮಾಡಿದ್ದೀನಿ. ಈ 64,300 ಮತ್ತು 74,200ರ ಮಧ್ಯದಲ್ಲಿ ಬರುತ್ತೆ ಅಲ್ವಾ? ಹಾಗಾಗಿ ಅದನ್ನು ನಾವು ಗುರ್ತು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನನ್ನ ಈ ಒಂದು ಬೇಸಿಕ್ ಎಷ್ಟಿದೆ? ಈಗ 68,314 ಇದೆಯಲ್ಲ, ಆ 68,314 ಎಲ್ಲಿ ಬರುತ್ತೆ ಅಂದರೆ ಈ ಎರಡು ಸಂಖ್ಯೆಗಳ ಮಧ್ಯದಲ್ಲಿ ಬರುತ್ತೆ. ಅಂದರೆ 64,300ರಿಂದ 74,200 ವೇತನ ಶ್ರೇಣಿ ಏನಿದೆ ಅವುಗಳ ಮಧ್ಯದಲ್ಲಿ ಬರುತ್ತೆ. ಇನ್ಕ್ರಿಮೆಂಟ್ ರೇಟ್ ಎಷ್ಟಿದೆ ಅಲ್ಲಿ ಅಂದರೆ 1,650 ಇದೆ. ಅದನ್ನು ನಾವೇನು ಮಾಡ್ತಾಯಿದ್ದೀವಿ? ಅದನ್ನು ಫಿಟ್ಮೆಂಟ್ ಮಾಡಲಿಕ್ಕಾಗಿ 64,300 ಏನು ಸ್ಟಾರ್ಟಿಂಗ್ ಇದೆ ಇಲ್ಲ ಇದನ್ನು ಬರ್ಕೊಳ್ತಾ ಇದ್ದೀವಿ. ಅದು ಬರ್ಕೊಂಡು ಒಂದು ಇನ್ಕ್ರಿಮೆಂಟ್ ರೇಟ್ ಹಾಕ್ತಾಯಿದ್ದೀನಿ. ಅಲ್ಲಿಗೆ 65,950 ಅವೆರಡನ್ನು ಕೂಡಿದರೆ ಅಲ್ಲಿಗೆ ನಾನು ಯಾವುದಕ್ಕೆ ಮಾಡ್ತಾಯಿದ್ದೀನಿ? ಈ ಒಂದು ನನ್ನ ಫಿಟ್ಮೆಂಟನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗಾಗಿ ಇಲ್ಲಿಗೆ ಒಂದು ಅದು ಮತ್ತು 65,950 ಐತಲ್ಲ, 68,314ಕ್ಕಿಂತ ಏನಿದೆ ಚಿಕ್ಕದಿದೆ. ಹಾಗಾಗಿ ನಾನು ಮತ್ತೊಂದು ಇನ್ಕ್ರಿಮೆಂಟ್ ರೇಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿಗೆ 67,600 ಆಯಿತು. ಆ 67,600 ಬಂತು. ಆದರೂ ಸಹಿತ ಏನಾಯಿತು? 68,314 ಏನಿದೆ ಅಲ್ಲ ಇಲ್ಲಿ ಅದಕ್ಕಂತೂ ಚಿಕ್ಕದಾಯ್ತಲ್ವ? ಹಾಗಾಗಿ ಮತ್ತೊಂದು 67,600 ಬಂತಲ್ಲ, ಅದಕ್ಕೆ ಇನ್ನೊಂದು ಇನ್ಕ್ರಿಮೆಂಟ್ ರೇಟನ್ನು ಹಾಕ್ಕೊಳ್ತಾ ಇದ್ದೀನಿ 1,650. ಅದಕ್ಕೆ ಎಷ್ಟಾಯಿತು? 69,250 ಆಯಿತು. ನೋಡಿ ಈಗ ಇಲ್ಲಿ ಏನಾಯಿತು ಅಂತಂದರೆ ಈ 69,250 ಇದೆಲ್ಲ ಇದಕ್ಕಿಂತ ದೊಡ್ಡದಾಯಿತು 68,314ಕ್ಕಿಂತ. ಅಂದರೆ ಮತ್ತೆ ತೀರಾ ದೊಡ್ಡದಲ್ಲ,
ಅದಕ್ಕಿಂತ ಅಂದಾಜು ಸಂಖ್ಯೆ ಅಂತ ನಾವು ಹೇಳ್ತೀವಲ್ಲ, ಹಾಗಾಗಿ ಅದರ ಮುಂದಿನ ಸಂಖ್ಯೆ ಇನ್ಕ್ರಿಮೆಂಟ್ ರೇಟಿನ ಮುಂದಿನ ಸಂಖ್ಯೆಗೆ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ 69,000 ಏನಾಯಿತು 250 ನಾವು ನಿಗದಿಪಡಿಸ್ತಕ್ಕಂಥದ್ದು. ಯಾವ ಡೇಟಿಗೆ 1/7/2022ಕ್ಕೆ ನನ್ನ ಮೂಲ ವೇತನ ಎಷ್ಟು ನಿಗದಿ ಆಗುತ್ತೆ? 69,250 ನಿಗದಿ ಆಗುತ್ತೆ. ಈ ರೀತಿಯಾಗಿ ನಾವು ಫಿಟ್ಮೆಂಟ್ ಮಾಡ್ತಕ್ಕಂಥದ್ದು. ಮತ್ತು ಅಲ್ಲಿಂದ ಇಲ್ಲಿವರೆಗೂ ನಾವು ನಮ್ಮ ಫಿಟ್ಮೆಂಟು ವೇತನಕ್ಕೆ ಸಂಬಂಧಪಟ್ಟಂತೆ ಫಿಟ್ಮೆಂಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋದಾದರೆ, ನಾನು 1/7/2022ಕ್ಕೆ 69,250 ನನ್ನ ಮೂಲ ವೇತನ ನಿಗದಿ ಆಯಿತು ಅಂತಂದರೆ ಅಲ್ಲಿಂದ ಪ್ರತಿ ವರ್ಷ ಒಂದೊಂದು ಇನ್ಕ್ರಿಮೆಂಟ್ ಅಂತೂ ಇದ್ದೇ ಇರುತ್ತೆ. ಮತ್ತು ಟೈಮ್ ಬಾಂಡ್ ಇತ್ತು ಅಂದರೆ ನೀವು ಟೈಮ್ ಬಾಂಡ್ ಕೂಡ ಅದಕ್ಕೆ ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಈಗ ಇಲ್ಲಿ ವಾರ್ಷಿಕ ವೇತನ 1/7/2023 ನಂದು, ಅಂದರೆ ನಂದು ಜುಲೈಗೆ ಇನ್ಕ್ರಿಮೆಂಟ್ ರೇಟ್ ಇರೋದ್ರಿಂದ ನಾನು ಜುಲೈ ತೊಗೊಳ್ತಾ ಇದ್ದೀನಿ. ಕೆಲವರು ಜನವರಿಗೆ ಇನ್ಕ್ರಿಮೆಂಟ್ ರೇಟ್ ಇತ್ತು ಅಂದರೆ ನೀವು ಜನವರಿಗೆ ತೊಗೊಳ್ಬೋದು ಸ್ನೇಹಿತರೆ. ನಾನು ಜುಲೈಗೆ ಇನ್ಕ್ರಿಮೆಂಟ್ ರೇಟ್ ಇದೆ, ಹಾಗಾಗಿ ಜುಲೈಗೆ ತೊಗೊಳ್ತಾ ಇದ್ದೀನಿ. ಇಲ್ಲಿ 1/7/2023ಕ್ಕೆ ಇಲ್ಲಿ ಏನು ಬಂತಲ್ಲ 69,250 ಇಲ್ಲಿದೆಲ್ಲ 69,250 ಏನಾಗುತ್ತೆ ಇಲ್ಲಿ 69,250 ಅಂತಲ್ವ. ಈ 69,250ಕ್ಕೆ ಒಂದು ಇನ್ಕ್ರಿಮೆಂಟ್ ರೇಟನ್ನು ಕೊಟ್ಟರೆ 70,900 ಆಯಿತು. ಯಾವ್ದು ರೇಟ್ಗೆ? 1/7/2023ಕ್ಕೆ. ಮತ್ತೆ ಒಂದು ಇನ್ಕ್ರಿಮೆಂಟ್ ರೇಟನ್ನು ನಾನು 24 ಈ ವರ್ಷದ 24ರ ಜುಲೈಗೆ ನಾನು ಮತ್ತೊಂದು ಇನ್ಕ್ರಿಮೆಂಟ್ ರೇಟನ್ನು ಕೊಡ್ತಾಯಿದ್ದೀನಿ. 70,900ಕ್ಕೆ 1,650 ಇನ್ಕ್ರಿಮೆಂಟ್ ರೇಟ್ ಹಾಕಿದರೆ 72,550 ನನ್ನ ಮೂಲ ವೇತನ ಜುಲೈನಲ್ಲಿ ನಿಗದಿ ಆಗುತ್ತೆ. ಯಾವುದು? ಹೊಸ ವೇತನ ಆಯೋಗದ ಅನುಸಾರವಾಗಿ. ಅಲ್ಲಿಗೆ ಆಗಸ್ಟಿಗೆ ನಮ್ಮ ಮೂಲ ವೇತನವನ್ನು ನಿಗದಿಪಡಿಸ್ತಾ ಇರೋದ್ರಿಂದ ನಮಗೆ ಆಗಸ್ಟ್ ಕಂಟಿನ್ಯೂಸ್ ಆಗಿರುತ್ತೆ. ಹಾಗಾಗಿ ಆಗಸ್ಟ್ಗೆ ನನ್ನ ಮೂಲ ವೇತನ 72,550ಕ್ಕೆ ನಿಗದಿ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನನ್ನ ಫಿಟ್ಮೆಂಟನ್ನು ಮಾಡ್ಕೊಳ್ತಕ್ಕಂಥದ್ದು. ಹಾಗಾದರೆ ನನ್ನ ವೇತನ ಒಟ್ಟು ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ. ನನ್ನ ಮೂಲ ವೇತನ ಎಷ್ಟು? 72,550 ಇದೆ. ಅದಕ್ಕೆ 8.5% DA. ಹಾಗಾದರೆ 8.5% DA ಯಾವುದು ಅಂತ ನೀವು ನೋಡೋದಾದರೆ ಇಲ್ಲಿ ನಾನು ಅದನ್ನು ಕ್ಯಾಲ್ಕುಲೇಷನ್ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ. 1/6/2024ಕ್ಕೆ ನಮಗೆ ಕೊಡ್ತಾ ಇರ್ತಕ್ಕಂಥ DA ಎಷ್ಟು ಅಂದರೆ 42.5% ಸ್ನೇಹಿತರೆ. ಹಾಗಾಗಿ 42.5%ಅನ್ನು ನಾವು ಇಲ್ಲಿ ಬರ್ಕೊಂಡಿದ್ದೇನೆ. ಅದಾದಮೇಲೆ ತುಟ್ಟಿ ಭತ್ಯೆ 1/7/2022ಕ್ಕೆ ನಾವು ತುಟ್ಟಿ ಭತ್ಯೆಯನ್ನು ಮರ್ಜ್ ಮಾಡ್ತಾ ಇದ್ದಾರೆ. ಎಷ್ಟು? 31%. ಆ 31%ಅನ್ನು ನಾವು ಈಗ ಆಲ್ರೆಡಿ ಇಲ್ಲಿ ಮೇಲ್ಗಡೆಗೆ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಅದನ್ನು DAಗೆ ಕನ್ವರ್ಟ್ ಮಾಡ್ಕೊಂಬಿಟ್ಟಿದ್ದೀವಿ ಅಲ್ವಾ. ಹಾಗಾಗಿ ಆ 31%ಅನ್ನು ನಾನು ಇಲ್ಲೇ ಮಾಡ್ತಾಯಿದ್ದೀನಿ, ಮೈನಸನ್ನು ಮಾಡ್ಕೊಳ್ತಾ ಇದ್ದೀನಿ. 42.5ರಲ್ಲಿ 31% ಹೋದರೆ ಇನ್ನು ಉಳಿದಿದ್ದು 11.5% ಉಳಿತು. ಈ 11.5% DAಯನ್ನು ನೇರವಾಗಿ ನಮಗೆ ಸ್ಯಾಲ್ರಿಗೆ ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ ಈ 7ನೇ ವೇತನ ಆಯೋಗದಲ್ಲಿ ಸ್ಪಷ್ಟವಾಗಿ ಅದನ್ನು ಸೂಚನೆ ಮಾಡಲಾಗಿದೆ. ಏನಂತಂದರೆ ಕೇಂದ್ರ ಸರ್ಕಾರ 1% DAಯನ್ನು ಕೊಡ್ತು ಅಂದರೆ ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ 0.722 ಮಲ್ಟಿಪ್ಲಿಕೇಶನ್ ಮಾಡೋದ್ರ ಮೂಲಕವಾಗಿ ನೀವು ಅದನ್ನು DAಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶಿಫಾರಸ್ಸಿದೆ. ಹಾಗಾಗಿ ಆ 11.5ಅನ್ನು ಇಂಟು 0.722 ಮಲ್ಟಿಪ್ಲಿಕೇಶನ್ ಮಾಡಿ ಈಕ್ವಲ್ ಟು 8.5% ಬಂತು ನೋಡಿ. ಇಲ್ಲಿ ಇದು ಬಂತಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 8.5%. ಈ 8.5%ಅನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಯಾವ ಬೇಸಿಕ್ಕಿಗೆ? 72,550ಕ್ಕೆ ನಾನು 8.5% DAಯನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ 6,168 ಬರುತ್ತೆ. ಆಮೇಲೆ HRA ತೊಗೊಳ್ತಾ ಇದ್ದೀನಿ 7.5%. ಈ 7ನೇ ವೇತನ ಆಯೋಗದ ಅನುಸಾರವಾಗಿ 7.5% ಶಿಫಾರಸಾಗಿದೆ. ಹಾಗಾಗಿ 7.5% 5,441 ಆಗುತ್ತೆ. ಹಾಗಾಗಿ ಅದನ್ನು ಬರ್ಕೊಂಡಿದ್ದೇನೆ. ವೈದ್ಯಕೀಯ ಭತ್ಯೆ 500. ಅಲ್ಲಿಗೆ ಟೋಟಲ್ಲು 84,659 ರೂಪಾಯಿ ನನ್ನ ವೇತನ ಒಟ್ಟು ಟೋಟಲಾಗಿ ತೊಗೊಳ್ತಕ್ಕಂಥದ್ದು ಸ್ನೇಹಿತರೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮುಂದೆ ನನ್ನ ಈ ಹೊಸ ವೇತನ ಆಯೋಗ ಮತ್ತು ಹಳೆ ವೇತನ ಆಯೋಗ ಅದ ಅನುಸಾರವಾಗಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ನನ್ನ ಹಳೆಯ ವೇತನ ಮತ್ತು ಹೊಸ ವೇತನಕ್ಕೆ ಏನು ಡಿಫ್ರೆನ್ಸ್ ಅಂತ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಇಲ್ಲಿ ಹೊಸ ವೇತನ ಆಯೋಗದ ಪ್ರಕಾರವಾಗಿ ಈಗ ಆಲ್ರೆಡಿ ಮೂಲ ವೇತನ 72,550 ಅಂತ ನಾವು ನಿಗದಿಪಡಿಸಿದ ಹೇಗೆ ಅಂತ ಗೊತ್ತಾಗಿದೆ. ಅದಕ್ಕೆ DA 6,168 ಮತ್ತು HRA 7.5% ಪ್ರಕಾರ 5,441, ಮೆಡಿಕಲ್ ಅಲೈನ್ಸು 500 ರೂಪಾಯಿ. ಅಲ್ಲಿಗೆ 84,659 ಟೋಟಲ್ ಆಯಿತು ಹೊಸ ವೇತನ. ಈಗ ಹಳೆಯ ವೇತನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 45,300 ಬೇಸಿಕ್ ಆಗುತ್ತೆ. 42.5% DA ಅಂದರೆ 19,253 ರೂಪಾಯಿ DA ಆಗುತ್ತೆ. HRA 8% ಅಂತಂದರೆ 3,600 ರೂಪಾಯಿ, 624 ರೂಪಾಯಿ HRA ಆಗುತ್ತೆ. ಮೆಡಿಕಲ್ ಅಲೈನ್ಸು 200 ರೂಪಾಯಿ ಅಂದರೆ ಅಲ್ಲಿಗೆ ಒಟ್ಟು ಟೋಟಲ್ಲು 68,377 ರೂಪಾಯಿ ಆಗುತ್ತೆ. ಅಲ್ಲಿಗೆ ಟೋಟಲ್ಲು ಈ ಒಂದು ಟೋಟಲ್ಲು ಮತ್ತು ಈ ಟೋಟಲನ್ನು ನಾನು ಮೈನಸ್ ವ್ಯತ್ಯಾಸವನ್ನು ಡಿಫ್ರೆನ್ಸನ್ನು ನೋಡಿದರೆ ಅಲ್ಲಿಗೆ 16,282 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಈಗ 17% ಮಧ್ಯಂತರ ಪರಿಹಾರವನ್ನು ಕೊಟ್ಟಿರೋದ್ರಿಂದ ಅದನ್ನು 7,701 ರೂಪಾಯಿ ಮೈನಸ್ ಮಾಡ್ತಾಯಿದ್ದೀನಿ. ಅಲ್ಲಿಗೆ ಉಳಿದಿರ್ತಕ್ಕಂಥದ್ದು ಎಷ್ಟು? 8,581 ರೂಪಾಯಿ. ಇಷ್ಟು ನಮಗೆ ಬೆನಿಫಿಟ್ಟು ಈ ವೇತನ ಆಯೋಗದ ಪ್ರಕಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎಲ್ರಿಗೂ ನಮಸ್ಕಾರ. ನೀವೇ ಕ್ಯಾಲ್ಕುಲೇಷನನ್ನು ಮಾಡ್ತಾ ನಿಮ್ಮ ಬೇಸಿಕ್ಕನ್ನು ನಿಗದಿಪಡಿಸ್ಕೊಂಡು ಟೋಟಲ್ ನೋಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.